ಹಲೋ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಪರ್ಸೆಂಟೇಜ್ ಬಗ್ಗೆ ನಾವು ಕಲಿಯೋದಕ್ಕೆ ಹೋಗ್ತಾ ಇದ್ದೀವಿ. ಸ್ಮಾರ್ಟ್ ವಿಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಅಜ್ಮತ್ ಪಾಷಾ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಲ್ಲಿ ಆದಷ್ಟು ಶೇರ್ ಮಾಡಿ. ಸೊ ಇವತ್ತು ನಾವು ಪರ್ಸೆಂಟೇಜ್ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ, ಪರ್ಸೆಂಟೇಜ್ ಅಂತ ಅಂದರೆ ವರ್ಡಲ್ಲೇ ಮೀನಿಂಗ್ ಇದೆ. ಪರ್ಸೆಂಟೇಜ್ ಅಂದರೆ ಪರ್ ಸೆಂಟ್ ಅಂದರೆ 100 ಅಲ್ವಾ? ಪರ್ 100 ಇದನ್ನು ನಾವು ಸಿಂಬಲ್ ಆಗಿ ಈ ಸಿಂಬಲ್ಸ್ ಯೂಸ್ ಮಾಡ್ತೀವಿ. ಈ ಕಾನ್ಸೆಪ್ಟ್ ತುಂಬ ಈಸಿ. ಪರ್ಸೆಂಟೇಜ್ ಕಾನ್ಸೆಪ್ಟು ಆಪ್ಟಿಟ್ಯೂಡ್ ಸೆಕ್ಷನಲ್ಲಿ ತುಂಬ ಇಂಪಾರ್ಟೆಂಟ್ ಕೂಡ. ಎಲ್ಲದರಲ್ಲೂ ಪರ್ಸೆಂಟೇಜ್ ಇನ್ಕ್ಲೂಡ್ ಮಾಡಿಬಿಟ್ಟು ಪ್ರಶ್ನೆ ಕೇಳ್ಬಲ್ರು. ಯಾಕಂದರೆ ಈಗ ಸಿಂಪಲ್ ಇಂಟ್ರೆಸ್ಟು, ಕಾಂಪೌಂಡ್ ಇಂಟ್ರೆಸ್ಟು, ಪ್ರಾಫಿಟ್ ಆ್ಯಂಡ್ ಲಾಸು ಇದರಲ್ಲೆಲ್ಲ ನಾವು ಪರ್ಸೆಂಟೇಜ್ನ ಬಳಕೆ ಮಾಡ್ತೀವಿ. ಹಾಗೂ ಕೂಡ ಡೇಟಾ ಇಂಟರ್ಪ್ರಿಟೇಷನ್ ಅಂತೂ ತುಂಬ ಬಳಕೆ ಇದರಲ್ಲಿ ಇರುತ್ತೆ. ಇದರಲ್ಲಿ ಪರ್ಸೆಂಟೇಜ್ ಇನ್ಕ್ರೀಸು, ಪರ್ಸೆಂಟೇಜ್ ಡಿಕ್ರೀಸು, ರೇಷಿಯೋ ಇವೆಲ್ಲ ತುಂಬ ಇಂಪಾರ್ಟೆಂಟು. ನಾವು ಈ ವಿಡಿಯೋನಲ್ಲಿ ಪರ್ಸೆಂಟೇಜ್ನ ಹೇಗೆ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡ್ಬೋದು, ಹೇಗೆ ಡೆಸಿಮಲಾಗಿ ಕನ್ವರ್ಟ್ ಮಾಡ್ಕೋಬೋದು, ಹೇಗೆ ರೇಷೋಸ್ ಅಥವಾ ರೇಷೋಸಿಂದ ಪರ್ಸೆಂಟೇಜು, ಈ ಮೂರು ತರಹದ ಪರ್ಸೆಂಟೇಜಿಂದ ರೇಷಿಯೋ ಡೆಸಿಮಲ್ ಫ್ರ್ಯಾಕ್ಷನ್ಗೆ ಅಥವಾ ರೇಷಿಯೋ ಡೆಸಿಮಲ್ ಫ್ರ್ಯಾಕ್ಷನಿಂದ ಪರ್ಸೆಂಟೇಜ್ಗೆ ಹೇಗೆ ಕನ್ವರ್ಟ್ ಮಾಡ್ಬೋದು ಅಂತ ಇದರಲ್ಲಿ ಹೇಳ್ಕೊಡ್ತೀನಿ. ಇದರಲ್ಲಿ ಎರಡು ಟೆಕ್ನಿಕ್ ಒಂದು ನೀವು ಜ್ಞಾಪಕ ಮಾಡಿಕೊಳ್ಬೇಕು. ಒಂದು ಏನಂದರೆ, ನಿಮ್ಗೆ ಯಾವುದೇ ಒಂದು ಪ್ರಶ್ನೆಯಲ್ಲಿ X% ಅಂತ ಕೇಳಿದ್ರೆ ಅದನ್ನು ಬೇರೆ ಒಂದು ಫ್ರ್ಯಾಕ್ಷನ್ಗೆ ಅಥವಾ ಡೆಸಿಮಲ್ಗೆ ಅಥವಾ ರೇಷಿಯೋಗೆ ಕನ್ವರ್ಟ್ ಮಾಡಬೇಕು ಅಂದರೆ ಡಿವೈಡೆಡ್ ಬೈ 100 ಅಂತ ಅರ್ಥ. ಸೊ ಇದರಿಂದ ನಿಮಗೆ ವ್ಯಾಲ್ಯೂ ಬರುತ್ತೆ. ಅದು ಹೆಂಗೆ ಅಂತ ನಾನು ಮುಂದಿನ ಎಕ್ಸಾಂಪಲ್ಸ್ ತೊಗೊಂಡು ಹೇಳ್ಕೊಡ್ತೀನಿ. ಇನ್ನೊಂದು ಏನಪ್ಪ ಅಂದರೆ, ಯಾವುದೇ ಒಂದು ಫ್ರ್ಯಾಕ್ಷನ್ನ ಕೊಟ್ಬಿಟ್ಟು ಅದನ್ನು ಪರ್ಸೆಂಟೇಜ್ ಎಷ್ಟು ಇದ್ರದ್ದು ಅಂತ ಕೇಳಿದ್ರೆ ನೀವು ಆ ವ್ಯಾಲ್ಯೂನ ಇಂಟು 100 ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಇವೆರಡು ಮೇಜರ್ ಪಾಯಿಂಟ್ಸು. ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಹೇಗೆ ಅಂತ ನಾನು ವಿತ್ ಎಕ್ಸಾಂಪಲ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನಮ್ಮ ಮೊದಲನೇ ಪ್ರಶ್ನೆ, ವಾಟ್ ವಿಲ್ ದ ಫ್ರ್ಯಾಕ್ಷನ್ ಆಫ್ 20%? ಈಗ 20% ಅಂತ ನಾನು ಆಗಲೇ ಹೇಳಿದೆ. 20% ಅಂದರೆ ನಾವು 20 ಡಿವೈಡೆಡ್ ಬೈ 100 ಅಂತ ಬರ್ಕೋಬೋದು. ಸೊ ನಾವಿದನ್ನು ಸಿಂಪ್ಲಿಫೈ ಮಾಡಿದ್ರೆ 0 ಇಂದ 0 ಕ್ಯಾನ್ಸಲ್ ಆಗುತ್ತೆ, 1ಲಿ 5ಲಿ. ಸೊ ಆನ್ಸರ್ ಏನು ಬರುತ್ತೆ? 1/5. ಸೊ ಇದನ್ನು ಪರ್ಸೆಂಟಿಂದ ಡೈರೆಕ್ಟ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿದಾಗ ಈ ಥರ ಆನ್ಸರ್ ಬಂತು. ಸೊ ನಿಮಗೆ ಇದರಿಂದ ಏನು ಗೊತ್ತಾಯಿತು ಅಂದರೆ, ಪರ್ಸೆಂಟ್ನ ಏನಾದರೂ ಫ್ರ್ಯಾಕ್ಷನ್ ವ್ಯಾಲ್ಯೂಸ್ ಕೇಳಿದ್ರೆ ಹೇಗೆ ಕನ್ವರ್ಟ್ ಮಾಡ್ಬೋದು ಅಂತ ಗೊತ್ತಾಯಿತು. ಖಂಡಿತ ಇದು ತುಂಬ ಸುಲಭ. ಆದರೆ ನಿಮಗೆ ಡೈರೆಕ್ಟಾಗಿ ಎಕ್ಸಾಮಲ್ಲಿ ಈ ಥರ ಕ್ವಶನ್ಸ್ ಬರೋದಿಲ್ಲ. ಸಿಂಪ್ಲಿಫಿಕೇಷನಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. 20% ಆಫ್ 20 ಪ್ಲಸ್ ಏನೋ ವ್ಯಾಲ್ಯೂ ಕೊಟ್ಬಿಟ್ಟು ಕ್ವಶನ್, ಅಲ್ಲಿ ನಿಮಗೆ ಇದು ಸಹಾಯ ಆಗುತ್ತೆ. ಸೊ ನಮ್ಮ ಎರಡನೇ ಪ್ರಶ್ನೆ, ದ ರೇಷಿಯೋ ಆಫ್ 5:20. 5:20 ಅಂತ ಅಂದಾಗ 5 ಈಸ್ ವಾಟ್ ಪರ್ಸೆಂಟ್ ಆಫ್ 20 ಅಂತ ಅನ್ಕೋಬೇಕು. ನೀವು ಯಾವಾಗಲೂ ಇಲ್ಲಿ ರೇಷಿಯೋ ಅಂತ ಬಂದ್ಬಿಟ್ರೆ ಯಾವುದೇ ಎರಡು ವ್ಯಾಲ್ಯೂಗೆ, ಈಗ 5:20 ಈ ಕ್ವಶನ್ನಲ್ಲಿ ಈಗ 5 ಈಸ್ ವಾಟ್ ಪರ್ಸೆಂಟ್ ಆಫ್ 20 ಅಂತ ಕ್ವಶನ್ ಇದು. ಇದನ್ನು ಡೈರೆಕ್ಟಾಗೆ ಸಾಲ್ವ್ ಮಾಡ್ಬೋದು. ನಾವು ರೇಷಿಯೋನ ಹೇಗೆ ಯೂಸ್ ಮಾಡ್ತೀವಿ ಅಂದರೆ, ಈಗ ರೇಷಿಯೋ 5/20 ಅಂತ ಅಂದರೆ 5:20 ಅಂದರೆ 5/20 ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಸೊ ಇದನ್ನು ಪರ್ಸೆಂಟೇಜಿಗೆ ನಾವು ಕನ್ವರ್ಟ್ ಮಾಡ್ಕೊಂಡ್ರೆ ಮಲ್ಟಿಪ್ಲೈ 100. ನಾನು ಫಸ್ಟೇ ಎರಡು ಮೆಥಡ್ ಹೇಳಿದೆ, ಅದನ್ನು ಜ್ಞಾಪಕ ಮಾಡಿಕೊಂಡು ಇದನ್ನು ಈ ಥರ ಬರ್ಕೊಂಡು ನೀವು ಸಾಲ್ವ್ ಮಾಡಿಕೊಂಡ್ರೆ 1s ಆ್ಯಂಡ್ 5s, ದಟ್ ವಿಲ್ ಬಿ 5 5s 25%. ಆನ್ಸರು 25% ಸಿಗುತ್ತೆ. ಸೊ 2.09 ಕ್ಯಾನ್ ಬಿ ಎಕ್ಸ್ಪ್ಲೇನ್ ಇನ್ ಟರ್ಮ್ಸ್ ಆಫ್, ಅಗೇನ್ ಸಿಂಪಲ್, 2.09 ಇಂಟು 100 ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಸಿಗ್ಬಿಡ್ತು. ದಟ್ ವಿಲ್ ಬಿ 209%. ಸೊ ನಮ್ಮ ನಾಲ್ಕನೇ ಪ್ರಶ್ನೆ, ಹಾಫ್ ಆಫ್ ದ 1% ರಿಟರ್ನ್ ಆಸ್ ಡೆಸಿಮಲ್. ಈಗ 1% ಡೆಸಿಮಲ್ಲು ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಒಂದು ಈಕ್ವೇಷನ್ ಹಾಕೋಬೇಕಾಗತ್ತೆ. ಹಾಫ್ ಕ್ವಶನಲ್ಲಿ ಕೇಳಿರೋದು ಹಾಫ್ ಆಫ್ 1% ಅಂದರೆ ಇಂಟು 1%. ಸರಿನಾ? ಈ ಹಾಫ್ ಇಂಟು 1% ಅಂತ ಅಂದರೆ 1 ಡಿವೈಡೆಡ್ ಬೈ 100 ಅಂತ ಬರ್ಕೋಬೋದು. ಸೊ ಇದನ್ನು ನಾವು ಮಲ್ಟಿಪ್ಲೈ ಮಾಡಿಕೊಂಡ್ರೆ 1 ಡಿವೈಡೆಡ್ ಬೈ 200. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿಕೊಂಡ್ರೆ 0.005 ಡೆಸಿಮಲ್ ಆನ್ಸರ್ ಸಿಗುತ್ತೆ. ಆದರೆ ಇದು ಸ್ವಲ್ಪ ಕ್ಯಾಲ್ಕುಲೇಷನ್ ಲೆಂತಿ ಆಗುತ್ತೆ. ನಮ್ಮ ಆನ್ಸರು ಆಪ್ಷನ್ ಡಿ, 0.005. ಈ 0.005ನ ನಾವು ಇನ್ನೊಂದು ರೀತಿಲಿ ಬರ್ಕೋಬೇಕು ಅಂದರೆ, ಈಗ ನೋಡಿ ನಮ್ಮ ಪ್ರಶ್ನೆ ಗೊತ್ತು ನಮಗೆ, ಹಾಫ್ ಆಫ್ ದ 1% ಗೊತ್ತು ನಮಗೆ. 1% ಹಾಫ್ ಅಂದರೆ 0.5% ಅಂತ ಬರ್ಕೋಬೋದಾ?
ಅಲ್ವಾ ಸ್ನೇಹಿತರೆ? 1% ಅರ್ಧ ಅಂದರೆ 0.5% ಅಂತ ಬರ್ಕೋಬೋದು. ಈಗಾಗಲೇ ಹೇಳಿದ್ದೀನಿ 0.5%ನ ನಾವು ಯಾವುದೇ ಬೇರೆ ವ್ಯಾಲ್ಯೂ ಕನ್ವರ್ಟ್ ಮಾಡಬೇಕು ಅಂದರೆ ಡಿವೈಡೆಡ್ ಬೈ 100 ಮಾಡ್ಕೋಬೇಕು ಅಂತ, ಅಥವಾ ಪರ್ಸೆಂಟ್ ಅಂತ ನೀವು ನೋಡಿದಾಗಲೇ ಡಿವೈಡ್ ಬೈ ಆ ಡಿಜಿಟ್. ಈಗ X% ಅಂತ ನೀವು ಎಲ್ಲಾದರೂ ನೋಡಿದ್ರೆ ಅದನ್ನ X ಡಿವೈಡೆಡ್ ಬೈ 100 ಅಂತಾನೆ ಅರ್ಥ ಆಗಿರೋದು. ಸೊ ಇಲ್ಲಿ 0.5 ಡಿವೈಡೆಡ್ ಬೈ 100 ಅಂತ 100 ಅಂತ ಬರ್ಕೊಂಡ್ರೆ ಈಗ ಇಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ ತುಂಬ ಈಸಿ ಆಗುತ್ತೆ. ಆನ್ಸರು 0.005 ಸೇಮ್ ಆನ್ಸರ್ ಬಂತು. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ 15% ಆಫ್ 34? ಈಗ 15% ಆಫ್ 34 ಅಂತ ಅಂದರೆ ಈಗಾಗಲೇ ಮೊದಲನೇ ಒಂದು ಪ್ರಶ್ನೆ ಸಾಲ್ವ್ ಮಾಡಿದ್ದೀನಿ, ಆದರೆ ಅದು 5:2 ಅಂತ ರೇಷಿಯೋ ಪ್ರೊಪೋರ್ಷನಲ್ ಇತ್ತು. ಸೊ ನಾವು ಇದನ್ನ ತಗೊಂಡ್ರೆ ಈಗ ವಾಟ್ ವಿಲ್ ಬಿ ದ 15% ಆಫ್ 34? ಸೊ 15% ಆಫ್ 34 ಇದನ್ನ ಈ ಥರ ಬರ್ಕೋಬೋದಾ? ಇದನ್ನ ಬರೆಯೋಕ್ಕೆ ಗೊತ್ತಾಗಿಲ್ಲ ಅಂತ ಅಂದ್ಕೊಂಡವರು ಒಂದು ಟೆಕ್ನಿಕ್ ಹೇಳ್ತೀನಿ, ಅದನ್ನ ಜ್ಞಾಪಕ ಮಾಡಿಕೊಳ್ಳಿ. ಈಗ 15% ಆಫ್ 34 ಅಂದರೆ ಈಗ 34 ಆಬ್ವಿಯಸ್ಲಿ 100%. 34 ನಾವು 100% ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಈಗ ಪ್ರಶ್ನೆಯಲ್ಲಿ ಕೇಳಿರೋದು 15% ಆಫ್ 34 ಅಂದರೆ, ಹಾಗಾದರೆ 100% 34 ಆದರೆ 15% ಎಷ್ಟು ಅಂತ. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಿಮಗೆ 15 ಇಂಟು 34 ಡಿವೈಡೆಡ್ ಬೈ 100 ಬತ್ತಾ ಇದು. ಅಕಸ್ಮಾತ್ ಈ ಥರ ಡೈರೆಕ್ಟಾಗಿ ಈ ಥರ ಬರೆಯೋಕ್ಕೆ ಗೊತ್ತಾಗಿಲ್ಲ ಅಂದರೆ ಇದೊಂದು ಜ್ಞಾಪಕ ಮಾಡಿಕೊಂಡಿರಿ. ಈ ಥರ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡು ಈ ಈಕ್ವೇಷನ್ಗೆ ಬರ್ಬೋದು. ಸೊ ನಾವೀಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 5 ಹೋಗಲಿ, 5 3s 20s 15, 2 1s 0, 2 1s 7. ಸೊ 17 ಇಂಟು 3 ಡಿವೈಡೆಡ್ ಬೈ 10 ಅನ್ಕೊಂಡ್ರೆ 7 3s 1, 2 ರಿಮೈನಿಂಗು 3 ಪ್ಲಸ್ 2 is equal to 5 divided by 10. ಇದು 5.1. ಸೊ ಆಪ್ಷನ್ ಇಸ್ ಎ 5.10. ಮುಂದಿನ ಪ್ರಶ್ನೆ, 2 is what percent of 50 ಅಂತ ಕೇಳಿದರೆ 2 is what percent of. ನೋಡಿ, ಇಂಥ ಪ್ರಶ್ನೆಗಳು ಬಂದಾಗ ಕನ್ಫ್ಯೂಷನ್ ಆಗುತ್ತೆ. ಈಗ ಪ್ರೀವಿಯಸ್ ಕ್ವಶನ್ ನೋಡಿ ಇದನ್ನು ನೋಡಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಬಂದೇ ಬರುತ್ತೆ. ಸೊ ಅದಕ್ಕೆ ನಾನು ಒಂದು ಸ್ಟೆಪ್ ಹೇಳ್ಕೊಟ್ಟಿದ್ದೆ, ಅದನ್ನ ಅದೇ ಥರ ಬರ್ಕೊಳ್ಳಿ ಅಂತ. ಅದರಿಂದ ನಿಮಗೆ ಕನ್ಫ್ಯೂಷನ್ ದೂರ ಆಗುತ್ತೆ. ಸೊ ಹಾಗಾದರೆ ಇಲ್ಲಿ 2 is what percent of 50 ಅಂತ ಅಂದರೆ ನಮಗೆ 50 100% ಅಂತ ತಗೋಬೋದಾ? 50 ಅನ್ನೋದು 100% ಅಂದರೆ ಈಗ ಅವ್ನು ಕೇಳಿದ್ರು 2 is what percent ಅಂತ, ನಮಗೆ ಪರ್ಸೆಂಟೇಜ್ ಕಂಡುಹಿಡಬೇಕಾಗಿರೋದು, ವ್ಯಾಲ್ಯೂ ಅಲ್ಲ. ಪರ್ಸೆಂಟೇಜ್ ಇಲ್ಲಿ ಕಂಡುಹಿಡಬೇಕು ಅಂದರೆ ಇಲ್ಲಿ ವ್ಯಾಲ್ಯೂ ಏನು 2. ಈಗ 50ಕ್ಕೆ 100% ಅಂದರೆ 2ಕ್ಕೆ ಎಷ್ಟು ಅಂತ ಕೇಳ್ತಿದ್ದೇನೆ ಅಷ್ಟೇ, ಸರಿನಾ? ಡೈರೆಕ್ಟಾಗಿ ಇಲ್ಲಿ ನೋಡ್ಬಿಟ್ಟು ಹೇಳ್ಬೋದು, ಈಗ 100 ಅರ್ಧ ಇದೆ 50ಗೆ ಅಂದರೆ 2 ಅಂದರೆ 4% ಅಂತ ನಾವು ಡೈರೆಕ್ಟಾಗಿ ಕ್ಲಿಕ್ ಮಾಡ್ಬೋದು. ಆದರೆ ಇದು ತುಂಬ ಸಿಂಪಲ್ ಕ್ವಶನ್ ಆಗಿರೋದ್ರಿಂದ ನೀವು ಒಂದು ಟೆಕ್ನಿಕ್ನ ಈಗ ಕಲ್ತ್ಕೊಂಡ್ರೆ ಕ್ರಾಸ್ ಮಲ್ಟಿ ಸಾಲ್ವಿಂಗು ಮುಂದೆ ದೊಡ್ಡ ದೊಡ್ಡ ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 100 ಇಂಟು 2 ಡಿವೈಡೆಡ್ ಬೈ 50 ಅಂತ ಬರ್ಕೋಬೋದಾ? 0 1s 2s, ಸೊ ಡೈರೆಕ್ಟ್ಲಿ 4% ಆನ್ಸರ್. ಸೊ ಧನ್ಯವಾದ ಸ್ನೇಹಿತರೆ. ಇವತ್ತಿನ ಇಂಟ್ರೋ ವಿಡಿಯೋನಲ್ಲಿ ಪರ್ಸೆಂಟೇಜ್ ಬಗ್ಗೆ ಹೇಗೆ ಕನ್ವರ್ಷನ್ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ಆದರೆ ಈ ಮೆಥಡ್ಸ್ಗಳನ್ನ ಹೇಗೆ ನೀವು ಮುಂದಿನ ಪ್ರಶ್ನೆಗಳಲ್ಲಿ ಅಪ್ಲೈ ಮಾಡಬಹುದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದ. ಹಾಗೆ ಕರ್ನಾಟಕ ರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯ. ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.